ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮಂಗಳ. ನಮಸ್ಕಾರ, ನಾನು ಶ್ರೀಜಾ. ನಿಮ್ಮೆಲ್ರಿಗೂ ನನ್ನ ವಾಯ್ಸ್ ನನ್ನ ಚಾಯ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ, ಸುಸ್ವಾಗತ. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಶ್ರೀಜಾ, ನಿಂಗೊಂದು ಒಗಟ್ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಓ, ನಾನ್ ರೆಡಿ. ನಾನು ಅದನ್ನ ತುಳಿದ್ರೆ ಅದು ನನ್ನನ್ನು ತೊಳೆಯುತ್ತೆ. ಏನದು? ನೀನು ಅದನ್ನ ತುಳಿದ್ರೆ ಅದು ನಿನ್ನನ್ನು ತೊಳೆಯುತ್ತೆ. ಏನಪ್ಪ ಅದು? ಅದಕ್ಕೆ ಉತ್ತರ ನೀರು. ಯಪ್ಪ, ನೀವು ಮಜ್ವಾಗಿ ಮಾತಾಡ್ತಿರ್ಬೇಕಾದ್ರೆ ನಾವೇನ್ ಕಮ್ಮಿ ಅಂತ ನಮ್ ಕಿಶೋರಿಯರ್ ಬರ್ತಿದ್ದಾರೆ. ಬನ್ನಿ ಕೇಳೇ ಬಿಡೋಣ. ನಿನ್ ಪರಿಚಯ ಮಾಡ್ಕೋತೀಯಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಪರ್ಶ. ನಾನು ಸರ್ಕಾರಿ ಪ್ರೌಢಶಾಲೆ ಗೋಪಾಲಪುರದಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ. ನನ್ನ ಹೆಸರು ನಿಶ್ಚಿತ. ನಾನು ಗೋಪಾಲಪುರದಲ್ಲಿ ಇದ್ದೀನಿ. 9ನೇ ತರಗತಿ ಓದ್ತಿದ್ದೇನೆ. ಇವತ್ ರಾತ್ರಿ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದಾಗ ನೀವು ಒಂದಿನದ ಮಟ್ಟಿಗೆ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀರಾ ಅಂದ್ರೆ ಹೇಗಿರ್ಬೋದು? ನನಗೆ ಶಾಕು. ಮುಖ್ಯಮಂತ್ರಿನ ಅಯ್ಯಪ್ಪ ಅಯ್ಯೋ ಏನ್ ಮಾಡ್ದಂತಾನೆ ಗೊತ್ತಾಗಲ್ಲ. ಫುಲ್ ಶಾಕ್ ಇರುತ್ತೆ. ಆದರೆ ನನಗೆ ಬಂದಿರೋ ಕೆಲಸನ ನಿಭಾಯಿಸ್ಬೇಕು ಅಂತ ಗಡಿಬಿಡಿಲಿ ರೆಡಿ ಆಗ್ತಿರ್ತೀನಿ. ವಿಧಾನಸೌಧದಲ್ಲಿ ಕೂತ್ಕೊಂಡು ನೀವು ಏನ್ ಬೇಕಿದ್ರು ಮಾಡ್ಬೋದು ಅಂದ್ರೆ ಏನ್ ಮಾಡ್ತೀರಾ? ನಾನು ಮುಖ್ಯಮಂತ್ರಿಯಾಗಿ ಪ್ರತಿಯೊಂದು ಮನೆಗೂ 10,000 ತಿಂಗಳು ಅಂತ ಹಾಕ್ತೀನಿ. ಪ್ರೈವೇಟ್ ಸ್ಕೂಲ್ ಎಲ್ಲಾನು ಬಂದ್ ಮಾಡಿಸಿ ಗೌರ್ಮೆಂಟ್ ಸ್ಕೂಲ್ನ ಇದರಲ್ಲಿ ಮಕ್ಕಳು ಜಾಸ್ತಿ ಇರೋ ಥರ ಮಾಡ್ಬೋದು. ಮತ್ತು ಏರೋಪ್ಲೇನ್ ಟಿಕೆಟ್ ಫ್ರೀ ಮಾಡ್ಬೋದು. ಆಮೇಲೆ ಎಲ್ರಿಗೂ ಕರೆಂಟ್ ಫ್ರೀ ಮಾಡ್ತೀನಿ, ನೀರು ಫ್ರೀ ಮಾಡ್ತೀನಿ, ಬಾಲ್ಯ ವಿವಾಹ ತಡಿತೀನಿ, ಕೇಬಲ್ ಫ್ರೀ ಮಾಡ್ತೀನಿ ಟಿವಿ ನೋಡೋಕ್ಕೆ. ಆಮೇಲೆ ಸ್ಕೂಲ್ಗಳನ್ನ ಚೆನ್ನಾಗಿ ಕಟ್ಟಿಸ್ತೀನಿ. ಆಮೇಲೆ ಆಟ ಆಡೋಕ್ಕೆ ಸಾಮಾನುಗಳು ಅವೆಲ್ಲ ಕೊಡಿಸ್ತೀನಿ. ಹೆಣ್ಮಕ್ಳಿಗೆ 21, ಗಂಡು ಮಕ್ಳಿಗೆ 24 ಆದ್ಮೇಲೆ ಮಾತ್ರ ವಿವಾಹ ಮಾಡ್ಕೋಬೇಕು, ಇಲ್ಲಂದ್ರೆ ಮಾಡ್ಕೊಳ್ಳೋಗಿಲ್ಲ. ಆ ಥರ ಮಾಡ್ತೀನಿ. ಫೋನ್ ರೀಚಾರ್ಜ್ಗೆಲ್ಲ ಫ್ರೀ ಮಾಡ್ಬಿಡ್ತೀನಿ. ಸೈಕಲು ಆಮೇಲೆ ಹೆಣ್ಮಕ್ಳಿಗೂ ಸೈಕಲು, ಗಂಡು ಮಕ್ಳಿಗೂ ಸೈಕಲು ಹಂಗೆಲ್ಲ ಕೊಡಿಸ್ತೀನಿ. ಆಮೇಲೆ ದೊಡ್ಡದಾಗಿ ಬಿಲ್ಡಿಂಗ್ ಕಡಿಸ್ಬಿಟ್ಟು ದೊಡ್ಡ ಮಕ್ಳ ಮೇಲೆ PT ಸರು, ಡ್ಯಾನ್ಸ್ ಹೇಳ್ಕೊಡೋರು, ಹಾಡು ಹೇಳ್ಕೊಟ್ಟೋರು, ಡ್ರಾಮಾ ಹೇಳ್ಕೊಡೋರು ಎಲ್ಲರನ್ನೂ ಕಲಿಸ್ತೀನಿ. ಯಾಕೆ ಇದನ್ನೇ ಮಾಡ್ಬೇಕು ಅಂತ ಅನಿಸ್ತು ನಿಮ್ಗೆ? ಕಂಪ್ಯೂಟರ್ ಲ್ಯಾಬ್ಗಳು ಹೇಳ್ಸಿರೋ ಮಕ್ಳಿಗೆ ಹೆಂಗ್ ವರ್ಕ್ ಮಾಡೋದು ಅಂತ. ಈಗ ಅವ್ನು ಕೆಲಸ ತಗೊಂಡ್ರೆ ಬಿಸ್ನೆಸ್ ಮ್ಯಾನ್ ಅಲ್ಲಿ ಕಂಪ್ಯೂಟರ್ ಗೊತ್ತಾಗಿದ್ರೆ ತಾನೇ ಅವರು ಕೆಲಸ ಮಾಡೋಕ್ಕಾಗೋದು. ಯಾಕೆ ಅಂತಂದ್ರೆ ಈಗ ಬಾಲ್ಯ ವಿವಾಹದಲ್ಲಿ ಚಿಕ್ಕ ವಯಸ್ಸಿಗೆ SLC ಮುಗಿದ ತಕ್ಷಣ ಬಾಲ್ಯ ವಿವಾಹ ಆಗಿದ್ದಿದೆ. ಅದರಿಂದ ಮಕ್ಳಿಗೂ ತೊಂದರೆ, ಅವ್ರ ಊಟ ಮಗುಗೂ ತೊಂದರೆ ಆಯ್ತಿದೆ, ಮತ್ತೆ ಅವ್ರಿಗೂ ತೊಂದರೆ ಆಯ್ತಿದೆ. ಆಮೇಲೆ ಗಂಡ ಮದುವೆ ಆಗಿದ್ದೆಲ್ಲ ಬಿಟ್ಕೊಂಡೋಗ್ಬಿಟ್ರೆ ಇವ್ರು ಬೇರೆ ಆಗ್ಬಿಡ್ತಾರೆ. ಅದರಿಂದ ಆಮೇಲೆ ಜಾಸ್ತಿ ಓದಿಸಲ್ಲ. ಮನೇಲಿ ನೀನೇನ್ ಓದುತ್ತೀಯ, ನಿನ್ ಮನೇಲಿ ಮುಸುತ್ತಿಕೊಂಡಿರು ಅಂತ ಹೇಳ್ತಾರೆ. ಅಂದ್ರೆ 21 ವರ್ಷ ಆದ್ಮೇಲೆ ಮದುವೆ ಮಾಡ್ಬೇಕು ಅಂದ್ರೆ ಅಲ್ಲಿ ತನಕ ಸ್ವಲ್ಪ ಡಿಗ್ರಿನಾರು ಓದ್ಕೊಂಡಿರ್ಬೋದು ಅಂತ. ಏರೋಪ್ಲೇನ್ ಹೋಗ್ಬೇಕು ಅಂತ ಅನ್ನೋರು ಬಡವ್ರು ಇರ್ತಾರಲ್ಲ, ಕನ್ಸಿರುತ್ತೆ ನಾನು ಹೋಗ್ಬೇಕು ಅಂತ, ಆದ್ರೆ ದುಡ್ಡಿರಲ್ಲ. ಅದಕ್ಕಾಗಿ ಅವ್ರೊಂದು ಕನ್ಸು ಕಟ್ಕೊಂಡಿರ್ತಾರೆ, ನಾನು ಹಿಂಗ್ ಹೋಗ್ಬೇಕಿತ್ತು ಅಂತ. ಅದಕ್ಕೋಸ್ಕರ ನಾನು ಎಲ್ಲಾನು ಫೋನಲ್ಲೇ ತಿಳ್ಕೊಳಕ್ಕಾಗಲ್ಲ. ಫೋನಲ್ಲಿ ಹೇಳ್ತಾರೆ, ಕೇಳಿಸ್ಕೊ, ಬುಕ್ಕಲ್ಲಿ ಓದಿ ತಿಳ್ಕೊಂಡ್ರೆ ಇನ್ನೂ ಉಪಯೋಗ ಆಗುತ್ತೆ. ಯಾಕೆಂದ್ರೆ ಇವಾಗ ನೋಡಿದ್ರೆ ಖಾಸಗಿ ಶಾಲೆಗಳೆಲ್ಲ ಜಾಸ್ತಿ ಮಕ್ಕಳಿರೋದು, ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಲ್ಲ. ಸಾಮಾನ್ಯವಾಗಿ ನೋಡ್ಕೊಂಡ್ರೆ ರಾಜಕೀಯದಲ್ಲಿ ಹೆಣ್ಮಕ್ಳು ಜಾಸ್ತಿ ಇಲ್ವಲ್ಲ, ಯಾಕೆ ಅನ್ಸುತ್ತೆ? ರಾಜಕೀಯದಲ್ಲಿ ಈಗ ಮನೇಲಿ ಒಬ್ರನ್ನ ನಿಲ್ಲಿಸ್ಬೇಕಂದ್ರೆ ಗಂಡು ಮಕ್ಳು ಒಪ್ಪೆ ಕೊಡಲ್ಲ. ಗಂಡು ಮಕ್ಳು ಅದೇ ತರ ನೋಡ್ತಾರೆ ನಿನ್ನ. ಆಮೇಲೆ ಅಲ್ಲಿ ಭಾಷಣ ಮಾಡಕ್ ಹೋದಾಗ ಹೆಂಗೆ ನೋಡ್ತಾರೆ. ಮತ್ತೆ ಗಂಡು ಮಕ್ಳಿಗೆ ಅಷ್ಟೇ, ಹೆಣ್ಮಕ್ಳಿಗೆ ಅಷ್ಟೇನು ಮಾತಾಡಕ್ಕೆ ಮಾಡಕ್ಕೆ ಏನು ಧೈರ್ಯ ಇರೋದಿಲ್ಲ. ಗಂಡು ಮಕ್ಳಿಗೆ ಜಾಸ್ತಿ ಇರುತ್ತೆ, ನಾವು ಗಂಡು ಮಕ್ಳು, ಇವ್ರು ಹೆಂಗ್ಸ್ರು ಏನೂ ಇಲ್ಲ ಅಂತ ಅನ್ಕೋತಾರೆ. ಅದರಿಂದ ಸ್ವಲ್ಪ ಹಿಂದೆ ಉಳಿತಾರೆ. ಇದ್ರಲ್ಲಿ ಹೆಣ್ಮಕ್ಳು ಮುಂದೆ ಬರ್ಬೇಕಂದ್ರೆ ಯಾರು ಏನ್ ಮಾಡ್ಬೇಕು? ಟೀಚರ್ ಕಡೆಯಿಂದ ಓದೋದ್ರ ಕಡೆ ಸಪೋರ್ಟ್ ಇರಬೇಕು. ಮತ್ತೆ ಅವ್ರು ಏನೇ ಮಾಡಿದ್ರು ಹಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅದೆಲ್ಲ ಇರಬೇಕು.
ಸಹಕಾರ. ನೀನು ಏನೇ ಮಾಡಿದ್ರು ನಾನು ನಿನ್ನ ಬೆನ್ನಿನಗಡೆ ಇರ್ತೀನಿ, ನೀನು ಮಾಡು, ಯಾವುದಕ್ಕೂ ಹೆದರ್ಕೋಬೇಡ, ನೀನು ಯಾರೇ ಮಾತಕ್ಕೂ ತಲೆ ಕೆಡಿಸ್ಕೋಬೇಡ, ನೀನು ಇಷ್ಟ ಬಂದಿದ್ದು ನೀನು ಮಾಡು ಅಂತ ಬೆಂಬಲ ಇದ್ದರೆ ಬರ್ಬೋದು. ನಿನ್ ಮಾತನ್ನ ಕೇಳಿಸ್ಕೊತಾ ಇರೋ ಕಿಶೋರಿಯರಿಗೆ ರಾಜಕೀಯದಲ್ಲಿ ಅಥವಾ ಅವ್ರಿಗೆ ಇಷ್ಟ ಬಂದ ಕೆಲಸ ಮಾಡೋದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಶಾಲೆಯಲ್ಲಿ ನನ್ನ ಮಾತು ಕೇಳ್ತಿರೋರೆಲ್ಲರೂ ನ್ಯೂಸ್ ಪೇಪರ್ ಓದಬೇಕು ಮತ್ತು ನ್ಯೂಸ್ ನೋಡಬೇಕು. ಆಮೇಲೆ ಶಾಲೆಗಳಲ್ಲಿ ಅಲ್ಲಲ್ಲೇ ರಾಜಕೀಯ ಪ್ರೋಗ್ರಾಮ್ಗಳು ಯಾವ ಥರ ನಡೀತಿರುತ್ತೆ ಅದೇ ಥರ ಮಕ್ಕಳ ಸಭಾ ಮಾಡಿ ಇದು ಮಾಡ್ತಿರ್ಬೇಕು. ಹೆಣ್ಮಕ್ಳು ಮುಂದೆ ಬರಬೇಕು ಅಂದರೆ ಗಂಡಸರು ಏನೇ ಮಾತಲ್ಲಿ ತಲೆ ಕೆಡಿಸ್ಕೊಬಾರ್ದು. ಹೆಣ್ಮಕ್ಳು ಬೇಕಾದ್ರೆ ಅವರೇ ಗೆದ್ದು ತಿನ್ಕೊಬಿಡ್ತಾರೆ ಹೊರತು ಯಾವುದಕ್ಕೂ ಹೆಣ್ಮಕ್ಳು ಗಂಡಸರೇಬೇಕು ಅಂತ ಕುತ್ಕೋಬೇಡಿ. ನೀವಾಗಿ ನೀವೇ ಮುಂದಕ್ಕೆ ಹೋಗಿ, ನಿಮ್ಮ ಜೀವನ ನಿಮ್ಮ ಕೈಲಿ ನೀವು ಹೋಗಿ ಹೊರ್ಗಡೆ ಹೋಗಿ ಪ್ರಪಂಚ ತಿಳ್ಕೊಳ್ಳಿ, ಕೆಲಸ ಮಾಡಿ, ನಿಮ್ಮ ಸಂಬಳ ನೀವೇ ಬರೀ, ನೀವೇ ಊಟ ಮಾಡಿ, ನೀವೇ ಅಡುಗೆ ಮಾಡಿ, ನೀವೇ ಖರ್ಚು ಮಾಡ್ಕೊಳ್ಳಿ. ಆಗ್ಲೇ ನೀನ್ ನಂಗೆ ಒಂದು ಒಗಟ್ ಕೇಳ್ದೆ, ಆದ್ರೆ ನಾನ್ ನಿಂಗೆ ಕೇಳ್ತೀನಿ, ಹೇಳು ಮಂಗ್ಲ. ಆಯ್ತು ಕೇಳು. ಇದು ಒಂದ್ ಪಟಿಂಗ, ಆದ್ರೂ ಮಾಡ್ತಾರೆ ಇದ್ರ ಸಂಘ. ತೊಟ್ಲು ತೂಗದು ತಾನೆ, ಮಗು ಚಿವುಟದು ತಾನೆ, ಯಾರಿದು? ಅಯ್ಯಯ್ಯಪ್ಪ, ನಂಗಿದ್ ಏನಂತ ಗೊತ್ತಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತಿದೆ. ಏನಿದು ಶ್ರೀಜಾ? ನಿಮ್ಗೂ ಉತ್ತರ ಗೊತ್ತಾಗ್ಬೇಕಲ್ವಾ? ಬನ್ನಿ ಬಿಸಿ ಬಿಸಿ ಬೈಟ್ ಕೇಳ್ಕೊಂಡು ಬರೋಣ. ನಮ್ಮ ಕರ್ನಾಟಕದಲ್ಲಿರೋ ಪಶ್ಚಿಮ ಘಟ್ಟಗಳಲ್ಲಿ ಡ್ರೋಂಗೋ ಅನ್ನೋ ಪಕ್ಷಿ ಇದೆಯಂತೆ. ಅದರ ಕೆಲಸನೇ ಬೇರೆ ಪ್ರಾಣಿ, ಪಕ್ಷಿ, ಹುಳ, ಹುಪ್ಪಟೆ ಮಾಡೋ ಸೌಂಡನ್ನು ಇಮಿಟೇಟ್ ಮಾಡೋದು. ನೀವೇ ತೋಳ ಅಂದ್ಕೊಳ್ಳಿ, ಬೇಟೆಯಾಡಿರೋ ರುಚಿಯಾದ ಮಾಂಸ ಬಾಯಿಗೆ ಹಾಕ್ಕೋಬೇಕು ಅನ್ನೋಷ್ಟರಲ್ಲಿ ಸಿಂಹದ ಗರ್ಜನೆ ಕೇಳಿದ್ರೆ ಓಡೋಗಲ್ವಾ? ಆ ಥರ ಗರ್ಜನೆ ಮಾಡಿ ಮಾಂಸ ಲಪಟಾಯಿಸೋ ಜಾಣ ಹಕ್ಕಿ ನೋಡಿ ಇದು. ಉಳಿದಿರೋ ಪಕ್ಷಿಗಳು ಇದಕ್ಕಿಂತ ಕಿಲಾಡಿಗಳಂತೆ ನೋಡಿ. ಅವು ಅದರದ್ದೇ ಭಾಷೆಯಲ್ಲಿ, ನೋಡು ಡ್ರೋಂಗೋ, ನೀನು ನಾವು ಫುಡ್ಡು ಹುಡುಕ್ಬೇಕಾದ್ರೆ ಕಾವಲು ಕಾಯಿ, ಯಾವುದಾದ್ರೂ ಪ್ರಾಣಿ ಬಂದರೆ ಹೆದರ್ಸೋ, ಅದಕ್ಕೆ ನಾವು ನಿಂಗೆ ಊಟ ಕೊಡ್ತೀವಪ್ಪ ಅಂದು ಸೆಕ್ಯೂರಿಟಿ ಗಾರ್ಡ್ ಥರ ಇಟ್ಕೊಂಡಿದ್ದಾವಂತೆ. ಈ ಕಿಲಾಡಿ ಡ್ರೋಂಗೋ ಹಕ್ಕಿನ ಮರಿಬೇಡಿ. ಸಾಧ್ಯನೇ ಇಲ್ಲ ಅಂದ್ರ ಶಭಾಷ್. ನಮ್ಮ ಮಮತಾ ಮೇಡಮು ಕೋಟೆಗೆ ಹೋಗಿದಾಗ ಸಿಕ್ಕಿದ್ರು. ಓ, ಕಿಶೋರಿ ಕ್ಲಬ್ ತುಂಬಾ ಚೆನ್ನಾಗಿ ನಡೀತಿದೆ ನಮ್ಮ ಶಾಲೆನಲ್ಲಿ. ಕಿಶೋರಿಯರು ಮೇಡಮ್ ಕಿಶೋರಿ ಕ್ಲಬ್ ಮಾಡಿ ಬನ್ನಿ ಅಂತ ಕೇಳ್ತಾನೆ ಇರ್ತಾರೆ ಅಂತ ಖುಷಿಯಾಗಿ ಹೇಳ್ಕೊಂಡ್ರು. ನನ್ನ ಜೊತೆನಲ್ಲಿ ನನ್ನ ತಮ್ಮ ಇದ್ದ. ಅವನು ಆಮೇಲೆ ಅಕ್ಕ ಏನಕ್ಕ ಅದು, ಏನ್ ಲಾಭ ಕಿಶೋರಿ ಕ್ಲಬ್ಬಿಂದ ಅಂತ ಕೇಳ್ದ. ನೀನು ಕಿಶೋರಿ ಕ್ಲಬ್ ಬಗ್ಗೆ ಕಿಶೋರಿಯವ್ರ ಬಾಯಲ್ಲೇ ಕೇಳು ಅಂತೇಳಿ ಇವತ್ ಕೇಳಕ್ಕೆ ಕೂರ್ಸ್ಕೋಬೇಕಿತ್ತು ನೋಡು. ಅದನ್ನೇ ಹೇಳ್ದೆ ನಾನು. ಓ, ಕಿಶೋರಿಯವ್ರು ಮಾತಾಡಕ್ ಬಂದೇ ಬಿಟ್ರು ನೋಡಲಿ. ನಿನ್ ಪರಿಚಯ ಮಾಡ್ಕೋತೀಯಾ? ನಮ್ ತೇಜಸ್ವಿನಿ, ಟ್ಯಾಲೆಂಟೆಡ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ ನಂಜನಗೂಡು, ನಮ್ 9th ಸ್ಟ್ಯಾಂಡರ್ಡ್. ನಮ್ ಕಾವ್ಯ, ನಮ್ ಟ್ಯಾಲೆಂಟೆಡ್ ರೆಸಿಡೆನ್ಷಿಯಲ್ ಗರ್ಲ್ಸ್ ಸ್ಕೂಲ್ ನಂಜನಗೂಡು, ನಮ್ 9th ಸ್ಟ್ಯಾಂಡರ್ಡ್. ನಿಮ್ ಸ್ಕೂಲಲ್ಲಿ ಕಿಶೋರಿ ಕ್ಲಬ್ ಇದೆಯಾ? ಹಾ ಮ್ಯಾಮ್ ಇದೆ. ಹಾ ಮ್ಯಾಮ್ ಮಾಡ್ತಿದ್ದಾರೆ. ಕಿಶೋರಿ ಕ್ಲಬ್ ಅಂದ್ರೆ ಏನು? ಮ್ಯಾಮ್ ಅದು ಹದಿಹರೆಯದ ವಯಸ್ಸಿನಲ್ಲಿ ಮ್ಯಾಮ್ ಯಾವ ತರ ಇರ್ತಾರೆ, ನಮ್ ಸೊಸೈಟಿ ಯಾವ ತರ ಇದೆ, ಅದನ್ನ ನಾವ್ ಹೆಂಗ್ ಫೇಸ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ. ನಿಮ್ ಕಿಶೋರಿ ಕ್ಲಬ್ ಅಲ್ಲಿ ಏನೇನೆಲ್ಲ ಆಗುತ್ತೆ? ನಾವ್ ಮುಂದೆ ಚಾಲೆಂಜಸ್ ನ ಯಾವ ತರ ಫೇಸ್ ಮಾಡ್ಬೇಕು, ನಮ್ ಬಾಡಿ ಇಮೇಜ್ ಎಲ್ಲ ಜನ ಅಣಕಿಸ್ತಿರ್ತಾರಲ್ಲ ಮ್ಯಾಮ್, ಅದನ್ನೆಲ್ಲ ಹೆಂಗ್ ಫೇಸ್ ಮಾಡ್ಬೇಕು ಅಂತ ತಿಳಿಸ್ತೀವಿ ಮ್ಯಾಮ್. ಅಂದ್ರೆ ಎಲ್ಲಾ ವಿಷಯಗಳನ್ನ ಹಂಚ್ಕೋತಾರೆ ಮ್ಯಾಮ್. ಅದನ್ನ ನಾವು ಏನೋ ಸೀಕ್ರೆಟ್ ಆಗಿ ಇಡ್ತೀವಿ, ಎಲ್ಲಿ ಹೊರಗಡೆ ಡಿಸ್ಕಸ್ ಮಾಡಲ್ಲ. ನಾವು ಕಿಶೋರಿ ಕ್ಲಬ್ ಅಲ್ಲಿ ಬಂದಾಗ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸೊಲ್ಯೂಷನ್ ತಗೋತೀವಿ. ಮಿಸ್ ಆಕ್ಟಿವಿಟೀಸ್ ಮಾಡ್ತೀವಿ, ಮಿಸ್ ವಿಡಿಯೋಸ್ ನೋಡ್ತೀವಿ. ನಮ್ ಕ್ವಶನ್ಸ್ ಎಲ್ಲ ಕೇಳ್ತಾರಲ್ಲ ಮ್ಯಾಮ್ ಸಿಂಧು ಮ್ಯಾಮ್, ಅದಕ್ಕೆಲ್ಲ ಆನ್ಸರ್ ಮಾಡ್ತೀವಿ. ಕಿಶೋರಿ ಕ್ಲಬ್ ಅಲ್ಲಿ ಏನೇನ್ ಕಲ್ತ್ರಿ ಅಂತ ಹಂಚ್ಕೋಬಹುದಾ? ಮ್ಯಾಮ್ ಹೆಲ್ತ್ ಬಗ್ಗೆ, ಫುಡ್ಡು ಮ್ಯಾಮ್, ಆಮೇಲೆ ಬಾಡಿ ಇಮೇಜ್ ಮ್ಯಾಮ್. ಅಂದ್ರೆ ಯಾವ ತರ ಊಟ ಮಾಡ್ಬೇಕು, ನಮ್ ಸೊಸೈಟಿ ಈ ತರ ಇದೆ, ಯಾವ ತರ ಇರ್ಬೇಕು,
ಮೇಲ್ಗಡೆ ಇದೆ, ಫಿಮೇಲು ಕೆಳಗಡೆ ಇದೆ ನಮ್ಮ ಸೊಸೈಟಿಲಿ. ಇವಾಗ ನಾವು ಯಾವ ತರ ಮುಂದುವರಿಬೇಕು ಅಂತ ಎಲ್ಲ ವಿಡಿಯೋಸ್ ನೋಡಿದ್ವಿ ಮ್ಯಾಮ್. ನೀನ್ ಕಲ್ತ್ಕೊಂಡಿದ್ರಲ್ಲಿ ನಿನ್ಗೆ ತುಂಬಾ ಇಷ್ಟ ಆಗಿದ್ ಯಾವ್ದು? ಸ್ಪೋರ್ಟ್ಸ್ ಮತ್ತೆ ಹೆಲ್ತ್ ಬಗ್ಗೆ ಹೇಳ್ಕೊಟ್ಟಿದ್ರಲ್ಲ ಮ್ಯಾಮ್, ನಮ್ಮ ಅದು ಇಷ್ಟ ಆಯ್ತು. ಅಂದ್ರೆ ಯಾವ ತರ ಫುಡ್ ತಗೋಬೇಕು ಅಂತ. ನಾವು ಫಸ್ಟ್ ತರಕಾರಿ ಎಲ್ಲ ತಿಂತಿರ್ಲಿಲ್ಲ ಮ್ಯಾಮ್. ಅಂದ್ರೆ ಎಲ್ಲ ಆರಿಸಿ ಇಡ್ತಿದ್ವಿ ಮ್ಯಾಮ್. ಇವಾಗೆಲ್ಲ ಮ್ಯಾಮ್ ಹೇಳ್ದಿಂದ ಚೆನ್ನಾಗೆಲ್ಲ ಊಟ ಮಾಡ್ತೀವಿ. ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಮ್ಯಾಮ್ ಅವ್ರು ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ, ಅವರು ತಿಳ್ಕೊಂಡಿರೋರು. ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ, ಸರಿಯಾದ ಟೈಮಿಗೆ ಕ್ಲಾಸ್ ಮಾಡ್ತಾರೆ ಮ್ಯಾಮ್. ಯಾವ್ದೋ ಅಂಜಿಕೆ ಇಲ್ದಂಗೆ ಎಲ್ಲ ಕೇಳ್ತಾರೆ. ನಿನ್ ಮಾತನ್ನ ಕೇಳಿಸ್ಕೊತಾ ಇರೋ ಕಿಶೋರಿಯರ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ನಮ್ಮ ಕಿಶೋರಿ ಕ್ಲಬ್ ಇಂದ ನಮ್ಗೆ ತುಂಬಾ ಯೂಸ್ಫುಲ್ ಆಗ್ತಿದೆ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ತುಂಬಾ ಪ್ರೈಸ್ನ ಯೂಸ್ಫುಲ್ ಆಗ್ತೈತೆ ಇದರಿಂದ ಅಂತ ಹೇಳ್ತೀನಿ. ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅದಕ್ಕಾಗಿ ಎಕ್ಸ್ಟ್ರಾ ಪೀರಿಯಡ್ ಎಲ್ಲ ಹಾಕ್ಬಿಟ್ಟು ಮಾಡ್ತವ್ರೆ, ಅದನ್ನೆಲ್ಲ ನೀಟಾಗಿ ಯೂಸ್ ಮಾಡಿ ಮತ್ತೆ ತಿಳ್ಕೊಳ್ಳಿ ಅಂತ ಹೇಳ್ತೀವಿ. ದೀಪಿಕಾ ಮೇಡಮ್ ಅಂತಿದ್ರು, ಹೊಸ ವಿಷಯನ ಕಿಶೋರಿಯರು ತಿಳ್ಕೊತಾ ಇರಬೇಕು. ಆದರೆ ಅವ್ರ ಫೋನ್ನಲ್ಲಿ ಸರ್ಚ್ ಮಾಡಕ್ಕೆ ಹೋದಾಗ ಇನ್ನ ಏನೇನು ನೋಡ್ತಾರೋ, ಯಾರ್ಯಾರು ಪರಿಚಯ ಆಗ್ತಾರೋ ಅಂತ ಭಯ ನಂಗೆ ಅಂತ. ಅಲ್ವಾ, ಪೋಷಕರ ಸಭೆನಲ್ಲಿ ಎಷ್ಟೊಂದು ಅಪ್ಪ ಅಮ್ಮದಿರು ಇದೇ ಥರ ಸ್ಮಾರ್ಟ್ಫೋನ್ ಬಗ್ಗೆ, ಬೇರೆ ಬೇರೆ ಆ್ಯಪ್ಗಳ ಬಗ್ಗೆ ಭಯ ಪಡೋ ವಿಷಯ ಹೇಳ್ತಿದ್ರು ಗೊತ್ತಾ? ನೋಡು, ನಮ್ಮ ರಶ್ಮಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮನ್ನು ನಂಬಿ ಮತ್ತೆ ನಮಗೆ ಯಾವ ಥರ ಇಂಟರ್ನೆಟ್ನ ಬಳಸಬೇಕು ಅಂತ ಹೇಳ್ಕೊಡಿ, ಅದನ್ನು ಬಿಟ್ಟು ಸುಮ್ಮನೆ ಕಂಟ್ರೋಲ್ ಮಾಡಬೇಡಿ ಅಂದ್ಲು. ಅದು ಕರೆಕ್ಟೇ ಅಲ್ವಾ? ನಿಮ್ಗೆಲ್ಲ ಅಂತಾನೆ, ಅಂದರೆ ಕಿಶೋರಿಯರ್ಗೆ ಅಂತಾನೆ ಇನ್ಸ್ಟಾಗ್ರಾಮ್ನಲ್ಲಿ ಕಿಶೋರಿ ಅಡ್ಡ ಅಂತ ಒಂದು ಹ್ಯಾಂಡ್ಲ್ ಇದೆಯಂತೆ. ಅಲ್ಲಿ ಈ ವಿಷಯದ ಬಗ್ಗೆನೆ ಕ್ಯಾಂಪೇನ್ ಮಾಡ್ತಿದಾರಂತೆ. ನೀವ್ಯಾಕೆ ಇದನ್ನ ಚೆಕ್ ಮಾಡಬಾರ್ದು? ಹಂಗೇನೆ ಹೊಸ ಪದ ಕೇಳಿಸ್ಕೊಂಡು ಬರೋಣ, ನಡೀರಿ ಮತ್ತೆ. ಈ ವಾರದ ಹೊಸ ಪದ ರಾಜ್. ರೋಸ್ ಅಂದ್ರೆ ಗೊತ್ತು, ಇದ್ಯಾವ್ದಪ್ಪ ರಾಜು ಅಂತೀರಾ? ಇದು ಉರ್ದು ಭಾಷೆ ಪದ. ಹಂಗಂದ್ರೇನು ಅಂದ್ರ, ನಾನ್ ಹೇಳಲ್ಲಪ್ಪ, ಅದು ನನ್ ಗುಟ್ಟು, ಓಕೆನಾ? ನಾವ್ ಹೀಗೆ ಭದ್ರವಾಗಿ ನಮ್ಮೊಳಗಡೆ ಬಚ್ಚಿಟ್ಕೊಳ್ಳೋ ಗುಟ್ಟೆ ಅಂತೆ ಇದ್ರ ಅರ್ಥ. ರಾಜ್ ಇಟ್ಕೊಳ್ದೆ ರಾಜಾರೋಷ ಆಗಿರೋಣ್ವ ಹಾಗಿದ್ರೆ? ಇಲ್ಲ, ಸಣ್ಣ ಪುಟ್ಟ ರಾಜ್ಗಳು, ರಹಸ್ಯಗಳು ಓಕೆನೆ, ಇದರ ಅರ್ಥನ ಮರೆಯಲ್ಲ ತಾನೆ? ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ. ಯಾಕವ್ವ ಇದು ಯಾಕ ಹಿಂಗವ್ವ, ಬೆಳೆಯುವ ಸಸಿ ನಾನು ದುಡಿಮೆಯ ಹೊರೆಯಾಕ. ಅಣ್ಣ ತಾ ಕಲಿತರೆ ಗಂಜಿಯು ಮನೆಗಂತೆ, ಹೆಣ್ಣು ನಾ ಕಲಿತರೆ ಯಾರದೋ ಮನೆಗಂತೆ. ಯಾಕವ್ವ ಇದು ಯಾಕ ಹಿಂಗವ್ವ, ಬೆಳೆಯುವ ಸಸಿ ನಾನು ದುಡಿಮೆಯ ಹೊರೆಯಾಕ. ಅಣ್ಣನಿಗಿರುವಂತೆ ನನಗಿಲ್ಲ ಯಾಕವ್ವ, ನನ್ನದೇ ಲೋಕ ನನ್ನದೇ ಕನಸು. ನನ್ನೆಲ್ಲ ಆಸೆಯು ಮಣ್ಣಾಗಬೇಕ್ಯಾಕ. ಯಾಕವ್ವ ಇದು ಯಾಕ ಹಿಂಗವ್ವ. ಇಲ್ಲಿ ನೋಡಿ, ನಿಮ್ಮ ಫ್ರೆಂಡ್ಸು ಮಾತಾಡ್ತೀವಿ ಅಂತ ಬಂದಿದ್ದಾರೆ. ಬನ್ನಿ ಮತ್ತೆ. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಅರ್ಚನಾ. ನಾನು ಸ್ಟ್ಯಾಂಡರ್ಡ್ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮೂರು ಮಾದಹಳ್ಳಿ. ನಾನು ಗೌರ್ಮೆಂಟ್ ಹೈಸ್ಕೂಲ್ ಬೀರಿಹುಂಡಿಲಿ ಓದ್ತಾ ಇದ್ದೀನಿ.
ನನ್ನ ಹೆಸರು ಹರ್ಷಿತಾ ಎಂ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಎ ವಿಭಾಗದಲ್ಲಿ. ನಮ್ಮ ಸ್ಕೂಲು ಸರ್ಕಾರಿ ಪ್ರೌಢಶಾಲೆ ಬೀರಿಹುಂಡಿ. ನನ್ನ ಹೆಸರು ಮಧುಮಿತಾ. ನಾನು 9 ಈ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರೌಢಶಾಲೆ ಇಲ್ವಾಲ. ನಿಂಗೆ ಆಟಗಳನ್ನ ಆಡೋದು ಅಂದ್ರೆ ಇಷ್ಟನಾ? ಹೌದು. ಹೌದು. ತುಂಬಾ ಇಷ್ಟ ನನಗೆ. ಚಿಕ್ಕಂದಿನಿಂದ ನಿಂಗೆ ತುಂಬಾ ಇಷ್ಟ ಆಗೋ ಆಟಗಳು ಯಾವುದು? ಖೋ ಖೋ, ರನ್ನಿಂಗ್ ರೇಸು, ಕುಂಟೆಬಿಲ್ಲೆ ಮತ್ತೆ ಕಬಡ್ಡಿಲಿ ನಾನು ಆಡಿ ಪ್ರೈಸ್ ತಗೊಂಡಿದ್ದೆ ಹೈಸ್ಕೂಲಲ್ಲಿ. ಮತ್ತೆ ಕುಂಟೆಬಿಲ್ಲಿ, ಮತ್ತೆ ಡುಬ್ಬ ಆಟ ಅಂತಾರಲ್ಲ ಅದು, ಮತ್ತೆ ಕ್ಯಾರಮ್ ಆಡಕ್ ಇಷ್ಟ, ವಾಲಿಬಾಲ್ ಆಟ, ಚೆಸ್ಸು, ಆಮೇಲೆ ಬಿಸ್ಕೆಟ್ ಮನೆ, ಜೂಟು ಮುಟ್ಟು, ನಾಕು, ಐಸ್ ಆ್ಯಂಡ್ ವಾಟರು, ಇಂಥದ್ದೆಲ್ಲ ಆಟ ಆಡಿದ್ದೀನಿ. ಅವನ್ನ ಈಗ್ಲೂ ಆಡ್ತೀಯಾ? ಯಾಕೆ ಆಡಲ್ಲ? ಖೋ ಖೋ ಆಡಲ್ಲ, ಕಬಡ್ಡಿ ಹೈಸ್ಕೂಲಲ್ಲೇ ಆಡಿಸ್ತಾರೆ. ರನ್ನಿಂಗ್ ರೇಸು ಇದೇ ತರ ಆಟ ಆಡ್ತೀವಿ. ಕುಂಟೆಬಿಲ್ಲಿ ಮನೇಲಿ ರಜಾ ಇದ್ದಾಗ ಆಡ್ತೀವಿ. ಇಲ್ಲ, ಈಗ ಅಮ್ಮ ಎಲ್ಲ ಆಡೋದಿಕ್ ಬಿಡಲ್ಲ. ಮೆಚೂರ್ಡ್ ಆಗಿರೋದ್ರಿಂದ ನಾನು ಆಡಲ್ಲ ಈಗ. ಅಂದ್ರೆ ಆಗ ಚಿಕ್ಕ ವಯಸ್ಸಲ್ಲಿ ತುಂಬಾ ಚಿಕ್ಕವರು ಬಾಯ್ಸ್ ಜೊತೆ ಎಲ್ಲ ಆಟ ಆಡ್ತಾ ಇದ್ವಿ. ಈಗ ಡುಬ್ಬ ಆಟ ಆಡಕ್ ಹೋದ್ರೆ ಅಮ್ಮ ದೊಡ್ಡೋಳ್ ನೀನು ಹತ್ರ ಎಲ್ಲ ರೋಡಲ್ಲೆಲ್ಲ ಕುಣಿದ್ರೆ ಹೇಗಿರುತ್ತೆ, ಚೆನ್ನಾಗಿರಲ್ಲ, ಮನೇಲಿ ಬಂದು ಸುಮ್ನೆ ಓದ್ಕೋ ಆತರ ಹೇಳ್ತಾರೆ. ದೊಡ್ಡವಳಾದೆ ಅಂದ್ಬಿಟ್ಟು ನಿಲ್ಸಿದ್ರು. ಮೊದ್ಲಾಗಿರೋ ಚಿಕ್ಕವಳು, ಈಗ ನೋಡೋರ್ ದೃಷ್ಟಿ ಬದಲಾಗಿರುತ್ತೆ. ನಮ್ಗೆ ಗೊತ್ತಾಗಲ್ಲ ನಾವ್ ಯಾವ ತರ ನೆಡ್ಕೋತೀವಿ ಅಂತ. ಬಟ್ ಅದ್ರದ್ದು ನೋಡೋರ್ ಕಣ್ಣಿಗೆ ಒಂಥರ ಭಿನ್ನವಾಗಿ ಕಾಣುತ್ತೆ. ಹಾಗಾಗಿ ಕೆಲವೊಂದು ಆಟಗಳನ್ನ ಆಡ್ಬೇಡ ಅಂತ ಹೇಳ್ತಾರೆ. ಗಂಡ್ಮಕ್ಳು ಚಿಕ್ಕವರಿಂದ ಇಲ್ಲಿವರೆಗೆ ಯಾವ್ಯಾವ ಆಟನ ಆಡ್ತಾರೆ ಅನ್ಸುತ್ತೆ? ಬ್ಯಾಸ್ಕೆಟ್ ಬಾಲು, ಲೂಡೋ, ಫ್ರೀ ಫೈರು. ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡ 9ನೇ ತರಗತಿ ವಯಸ್ಸಿನ ಹುಡುಗರ ಗಂಟನೂ ಕ್ರಿಕೆಟು, ಕಬಡ್ಡಿ, ವಾಲಿಬಾಲು, ಫುಟ್ಬಾಲು, ಸುಮಾರು ಇದೇ ತರ ಆಟಗಳನ್ನ ಆಡ್ತಾರೆ. ಬುಗುರಿ ಇವೆಲ್ಲ ಆಡ್ತಾರೆ. ಅವರು ನಮ್ ಜೊತೆ ಡುಬ್ಬ, ಕುಂಟೆಬಿಲ್ಲೆ ಎಲ್ಲ ಆಟ ಆಡ್ತಾ ಇದ್ರು. ಈಗ ಬಟ್ ನಾವ್ ಆಟ ಆಡ್ತಾ ಇಲ್ಲ, ಅವರು ದಿನ ಆಟ ಆಡ್ತಾ ಇದ್ರು. ಯಾಕೆ ನೀವು ಚಿಕ್ಕವರಿದ್ದಾಗ ಆಡ್ತಿರೋ ಆಟಗಳನ್ನ ಆಡಲ್ಲ, ಆದ್ರೆ ಗಂಡ್ಮಕ್ಳು ಅವನ್ನ ಈಗ್ಲೂ ಆಡ್ತಾರೆ? ಚಿಕ್ಕವರಿದ್ದಾಗ ಅಯ್ಯೋ ಚಿಕ್ಕ ಮಕ್ಳಲ್ವಾ ಆಟ ಆಡ್ಕಲಿ, ಹಿಂಗೆ ಮುಂದೆ ದೊಡ್ಡವರಾದ್ಮೇಲೆ ಬಿಡಕ್ಕದ್ದ, ಮುಂದೆ ಗಂಡ್ ಮಕ್ಳೆಲ್ಲ ಇರ್ತಾರೆ, ಈಗ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ಕಲಿ ಅಂತ ಬಿಡ್ತಾರೆ. ನಾವು ದೊಡ್ಡ ಆಯ್ತಲೇ ಯಾಕೆ ಬಿಡಲ್ಲ ಅಂದ್ರೆ, ಈ ಮೆಚೂರ್ಡ್ ಆಗವ್ರೆ, ಹೆಣ್ಮಕ್ಳನ್ನ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋ ಇದ್ರಲ್ಲಿ ಅಪ್ಪ ಅಮ್ಮಂದಿರು ಜಾಸ್ತಿ ಕೇರ್ ಮಾಡ್ತಾರೆ. ಸಾಮಾನ್ಯ ಹುಡುಗರೆಲ್ಲ ಮನೆ ಹೊರಗಡೆನೆ ಆಟ ಆಡ್ತಾ ಇರ್ತಾರೆ, ಗ್ರೌಂಡು ಅಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ. ಹುಡುಗಿರಾದ್ರೆ ಮನೆ ಒಳಗಡೆ ಕೇರಮ್ಮು, ಈ ಅಡ್ಗೆ ಮಾಡೋದು ಅದ್ರ ಕಲಿತಾ ಇರ್ತಾರೆ. ಹುಡುಗರ್ಗ ಆತರ ಎಲ್ಲ ಏನು ಕಟ್ಟು ನಿಟ್ಟುಗಳು ಅವ್ರು ಯೋಚನೆ ಮಾಡಲ್ಲ. ನಮ್ಗಳಿಗೂ ಹುಡ್ಗಿರಲ್ಲೂ ಸಾಮರ್ಥ್ಯ ಇರುತ್ತೆ, ಬಟ್ ಆದ್ರೆ ಅದನ್ನ ಅವರು ತೋರ್ಸ್ಕೊಳಿಕ್ಕೆ ಆಗ್ಲಿ ಬರೀ ಹೇಳ್ತಾರೆ ಅಷ್ಟೇ ಬಾಯಲ್ಲಿ, ಅಲ್ಲಿ ಇಲ್ಲಿ ಹುಡುಗರ್ಗಿಂತ ಹುಡ್ಗಿರೇನು ಕಡಿಮೆ ಇಲ್ಲ ಅಂತ. ಆದ್ರೆ ಹಾಗೆ ಮಾಡ್ತಾರೆ, ಬರೀ ಬಾಯಲ್ಲಿ ಹೇಳತಾರಷ್ಟೇ, ಆದ್ರೆ ಹಾಗೇನ್ ಮಾಡಕ್ ಹೋಗಲ್ಲ ಅವರು. ಎಲ್ಲಾದ್ರಲ್ಲೂ ಬೇರೆ ಬೇರೆ. ಇದು ಚೇಂಜ್ ಆಗ್ಬೇಕು ಅಂದ್ರೆ ಯಾವ ರೀತಿ ಇರ್ಬೇಕು? ಅದು ಸುತ್ತಮುತ್ತ ನಮ್ಮ ಇರೋ ವಾತಾವರಣ ಬದಲಾಗ್ಬೇಕು. ಹುಡುಗರು ಅನ್ನೋ ಭೇದ ಭಾವ ಬಿಡ್ಬೇಕು. ಹುಡುಗರಲ್ಲಿ ಎಷ್ಟು ಸಾಮರ್ಥ್ಯ ಇದ್ರು ಹುಡುಗಿರಲ್ಲೂ ಅಷ್ಟೇ ಸಾಮರ್ಥ್ಯ ಇದೆ ಅಂತ ತಿಳ್ಕೊಬೇಕು. ಅವ್ರು ಮಾತ್ರ ಆಡಕ್ ಸೀಮಿತ, ನಾವ್ ಯಾಕೆ ಇಲ್ಲ? ಅವ್ರಿಗಿಂತ ಎಂತ ಜವಾಬ್ದಾರಿ ಇರುತ್ತೋ ನಮಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಈಗ ಅವ್ರು ಏನೋ ಒಂದು ಆಟ ಆಡ್ತಾರೆ ಅಂದ್ರೆ ಅದ್ ನಮಗ್ ಬೇಡ ಅಂತಾರೆ. ಆ ತರ ಇರಬಾರ್ದು. ಎಲ್ಲರಿಗೂ ಸಮನಾಗಿ ಇದ್ರೆ ಚೆನ್ನಾಗಿರುತ್ತೆ. ನಂಗೆ ಗಂಡ್ಮಕ್ಳಾಟ ಹೆಣ್ಮಕ್ಳಾಟ ಬೇರೆ ಬೇರೆ ಇರಬಾರ್ದಾಯ್ತು, ಎಲ್ಲಾರ್ಗು ಒಂದೇ ಸಮ ಇರ್ಬೇಕು ಅನ್ಸುತ್ತೆ. ನಮ್ಗೆ ಹುಡ್ಗ ಹುಡ್ಗಿ ಒಟ್ಟಿಗೆ ಆಟ ಆಡ್ಲಿ, ಬಟ್ ಅಂದ್ರೆ ಈಗ ನಡೀತಾ ಇದೆಯಲ್ಲ ಆ ಥರ ನಡಿಬಾರ್ದು. ಆಟ ಆಡೋದಕ್ಕೆಲ್ಲ ತೊಂದರೆ ಮಾಡಬಾರ್ದು. ಹುಡ್ಗ ಹುಡ್ಗಿ ಅಂತಂದ್ರೆ ನಮ್ಮ ಕ್ಲಾಸ್ಮೇಟ್ ಅಲ್ವಾ, ಆ ಥರ ಏನು ಇರಲ್ಲ. ಓಹೋ, ನಮ್ ಕಾರ್ಯಕ್ರಮ ಮುಗಿಸೋ ಟೈಮ್ ಆಗೇ ಹೋಯ್ತಲ್ಲಪ್ಪ. ನಾವು ಮತ್ತೆ ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಎಪಿಸೋಡ್ ತಗೊಂಡ್ ಬರ್ತೀವಿ. ಅಲ್ಲಿ ತನಕ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಆಲ್ ದ ಬೆಸ್ಟ್. ಬಾಯ್ ಬಾಯ್. ಆಲ್ ದ ಬೆಸ್ಟ್. ಓಕೆ, ಬಾಯ್ ಬಾಯ್. ನಾ ಬಂದೆ 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 ಹೇ ಬಾರೆ 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 ನಾವ್ ಕಿಶೋರಿ